ಅದು ಬಿಟ್ರೆ ನಿನಗೆ ಬೇರೆ ಆಪ್ಷನ್ಸ್ ಇಲ್ಲ. ಏನೋ ದೊಡ್ಡದಾಗಿ ಸಾಧಿಸ್ಬಿಡ್ತೀನಿ ಅಂತ ಹಾರಾಡಿದೆ, ಏನು ಸಾಧಿಸ್ದೆ? ಏನೂ ಇಲ್ಲ. ಝೀರೋ, ಬಿಗ್ ಝೀರೋ. ಹಾರಾಡ್ತಾ ಇದ್ದವಳು ರೆಕ್ಕೆ ಮುರಿದು ಕೆಳಗೆ ಬಿದ್ದಿದ್ಯಾ. ಅದ್ರ ಜೊತೆಗೆ ನೀನು ಸೊಕ್ಕು ಮುರಿತಲ್ವಾ? ನಿನ್ನ ನೋಡಿದ್ರೆ ಅಯ್ಯೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಹೇಳೋದು, ಜಾಸ್ತಿ ಹಾರಾಡಬಾರ್ದು ಅಂತ. ಯಾರು ಎಲ್ಲಿರಬೇಕೋ ಅವ್ರು ಅಲ್ಲೇ ಇರಬೇಕು, ಆವಾಗಲೇ ಚಂದ. ಅರ್ಥ ಆಯ್ತಾ? ಇನ್ಮೇಲಾದರೂ ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ತೆಪ್ಪಿಗೆ ಬಿದ್ದಿರೋ. ಸುಮ್ಮನೆ ಏನೇನೋ ಕೈಯಲ್ಲಿ ಆಗದಿರೋದನ್ನ ಮಾಡಕ್ಕೆ ಹೋಗಿ ಮೈ ಪರ್ಚ್ಕೋಬೇಡ. ಬರಲಾ? ಏನು ಹೊಸದಾಗಿ ಏನಾದರೂ ಸ್ಕೆಚ್ ಹಾಕೊಂಡಿದ್ಯಾ? ಓ, ನನ್ನನ್ನು ಮಾತಾಡಿಸಿ, ನನ್ನನ್ನು ಪ್ರೊವೋಕ್ ಮಾಡಿ, ನನ್ನ ಬಾಯಲ್ಲಿ ಬರದೇ ಇರೋದನ್ನು ಬರೆಸಿ, ಅದನ್ನು ರೆಕಾರ್ಡ್ ಮಾಡಿ ನನ್ನ ವಿರುದ್ಧ ಬಳಸಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ? ಇಲ್ಲೇ ಎಲ್ಲಾದರೂ ಸ್ಪೈ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡ್ತಿದ್ದೇನು? ನಂಬಕ್ಕಾಗಲ್ಲ ನಿನ್ನ. ಏನು ಬೇಕಾದರೂ ಮಾಡ್ತೀಯ, ಬಟ್ ನೋ ಯೂಸ್. ಯಾವುದೂ ವರ್ಕ್ ಆಗಲ್ಲ. ಬಟ್ ನೀನು ಬಿಡಲ್ಲ, ಏನಾದರೂ ಒಂದು ಮಾಡೇ ಮಾಡ್ತೀಯ. ಯಾಕೆಂದರೆ ನನ್ನ ವಿರುದ್ಧವಾಗಿ ನಿನಗೆ ಸಾಕ್ಷಿ ಬೇಕಲ್ವಾ? ಗೌತಮ ಕೊಡೋದಕ್ಕೆ ಏನಾದರೂ ಸಿಗುತ್ತಾ ಅಂತ ನೀನು ಹುಡುಕ್ತಾನೇ ಇದ್ದೆ ಅಲ್ಲ. ಕೊನೆಗೇನು ಸಿಕ್ತು? ಚಿಪ್ಪು. ಅದಕ್ಕೆ ಹೇಳಿದ್ದು ಸುಮ್ಮನೆ ಇದ್ಬಿಡು ಅಂತ. ಏನೋ ಮಾಡೋಕ್ಕೆ ಹೋಗಿ ಕೆಸರನ್ನು ಮೈ ಮೇಲೆ ಸಿಡಿಸ್ಕೊಂಡ್ಬೇಡ ಅಂತ. ನೈಸ್. ಕೊನೆಗೂ ನಿಂಬಾಯಿಂದಾನೆ ಬಂತಲ್ವಾ, ನೀವೇ ಒಪ್ಕೊಂಡ್ರಿ ನೀವು ಕೆಸರು ಅಂತ. ಕೇಳಿ ತುಂಬಾನೇ ಖುಷಿ ಆಯ್ತು ನನಗೆ. ಸುಮ್ಮನೆ ಇದೆಯಾ ಅಂತ ಅಂದ್ಕೊಂಡ್ರೆ ಮತ್ತೆ ಚಿಗುರ್ತಾ ಇದೆಯಾ?